ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಅದೇನಪ್ಪಾ ಅಂತಂದ್ರೆ ನಮ್ಮ ಗಾಡಿಗಳ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಯಾವ ತರ ಚೆಕ್ ಮಾಡೋದು, ಪರ್ಮಿಟ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಪ್ರತಿಯೊಂದು ಗಾಡಿ ಕೂಡ ಅನ್ವಯಿಸುತ್ತೆ. ಇದು ಸ್ಪೆಷಲಿ ನಾನು ಬಂದ್ಬಿಟ್ಟು ಆಟೋನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಕ್ಯಾಬು ಚೆಕ್ ಮಾಡ್ಕೋಬಹುದು, ವೈಟ್ ಬೋರ್ಡ್ ಗಾಡಿ ಇದ್ರೂ ಕೂಡ ಚೆಕ್ ಮಾಡ್ಕೋಬಹುದು. ಇದು ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಯ್ತಾ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಯಾಕಂದ್ರೆ ತುಂಬಾ ಮೆಸೇಜ್ ಬರ್ತಿದೆ ನನಗೆ, ಬ್ರದರ್ ಯಾವ ತರ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡೋದು, ಅದನ್ನ ನೀವು ಚೆಕ್ ಮಾಡ್ಬಿಟ್ಟು ಕಳಿಸಿ ಅಂತ. ನಾನು ಆದಷ್ಟು ಚೆಕ್ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಇದು ಮೆಸೇಜ್ಗಳು ಬರೋದ್ರಿಂದಾಗಿ ನಂಗೆ ಚೆಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅಪ್ಲಿಕೇಶನ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ಚೆಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆಯ್ತಾ. ಮೊದಲನೇದಾಗಿ ಸ್ನೇಹಿತರೆ, ಯಾವುದು ಅಪ್ಪ ಅಪ್ಲಿಕೇಶನ್ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಜೆನ್ ಅಂತ ಇದೆ ಅಲ್ವಾ. ಇದನ್ನ ನೀವು ಪ್ಲೇ ಸ್ಟೋರ್ ನಲ್ಲಿ ಈ ತರ ಸರ್ಚ್ ಮಾಡ್ಬೋದು, ಎಂ ಪರಿವಾಹನ್ ಅಂತ ಅಂದ್ಬಿಟ್ಟು. ಎಂ ಪರಿವಾಹನ್ ಅಂತ ಹಾಕಿದೀನಿ ನೋಡಿ, ಈ ತರ ಇರುತ್ತೆ. ಇದೆ ನೆಕ್ಸ್ಟ್ ಜೆನ್ ಎಂ ಪರಿವಾಹನ್ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಆಯ್ತಾ. ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇ ಸ್ಟೋರ್ ಇಂದ. ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಈ ತರ ಕಾಣಿಸ್ಕೊಳುತ್ತೆ. ಅದ್ರ ಜೊತೆಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು. ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ, ಸರಿನಾ. ಈಗ ಬಂದು ತುಂಬಾ ಟೈಮ್ ವ್ಯರ್ಥ ಮಾಡೋದು ಬೇಡ. ಸೊ ಇವಾಗ ಇಲ್ಲಿ ನೋಡಿ, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಬಾಲಕೃಷ್ಣ ಮೋಹನ್ ಅಂತ ಅಂದ್ಬಿಟ್ಟು ನನ್ನ ಹೆಸರು. ಈ ತರ ಎಲ್ಲ ಪ್ರೊಫೈಲ್ ಇದೆಲ್ಲ ಹಾಕಿದ್ರೆ ಈ ತರ ಕಾಣಿಸ್ಕೊಳುತ್ತೆ. ಹಾಗೆ ಇಲ್ಲಿ ನಮ್ಮ ಗಾಡಿ ನಂಬರ್ ಯಾವ್ದಿದೆ, ಈ ಎಕ್ಸಾಂಪಲ್ ನಂದು ಆಟೋ ನಂಬರ್ ಹಾಕ್ತೀನಿ ಇಲ್ಲಿ, KA02AJ6130. ಓಕೆ, ಸೊ ಇದನ್ನ ಸರ್ಚ್ ಮಾಡಿದ್ರೆ, ಈ ತರ ಸರ್ಚ್ ಮಾಡ್ಕೊಂಡ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲೇ ಕಾಣಿಸ್ಕೊಳುತ್ತೆ. ಮೊದಲನೇದಾಗಿ ಆಕ್ಟಿವ್ ಅಂದ್ರೆ ವೆಹಿಕಲ್ ಸ್ಟೇಟಸ್ ಆಕ್ಟಿವ್ ಅಂತ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ಬೋದು ಗಾಡಿ ನಂಬರ್ ತೋರಿಸ್ತಿದೆ, ಅದ್ರ ಕೆಳಗಡೆ ಓನರ್ ನಂಬರು, ಅದ್ರ ಕೆಳಗಡೆ ರಿಜಿಸ್ಟ್ರೇಷನ್ ಅಥಾರಿಟಿ ಎಲ್ಲಿ ಅಂತ ಅಂದ್ಬಿಟ್ಟು, ವೆಹಿಕಲ್ ಟೈಪ್ ಆಯ್ತಾ, ವೆಹಿಕಲ್ ಕ್ಲಾಸ್ ಅಂದ್ರೆ ಪ್ಯಾಸೆಂಜರ್, 3 ವೀಲರು, ಫ್ಯೂಲ್ ಎಲ್ಲ ತೋರಿಸುತ್ತೆ ಆಯ್ತಾ. ಸೊ ನಮ್ಗೆ ಮುಖ್ಯವಾಗಿ ಬೇಕಿರುವಂತದ್ದು ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ರಿಜಿಸ್ಟ್ರೇಷನ್ ಡೇಟು ಯಾವಾಗ ಆಗಿದೆ, ಆಮೇಲೆ ಫಿಟ್ನೆಸ್ ವ್ಯಾಲಿಡ್ ಅಪ್ ಟು ಎಲ್ಲಿ ಗಂಟ ಇದೆ ಅಂತ ಅಂದ್ಬಿಟ್ಟು. ಈಗ ನಂದು 24 ಆಗಸ್ಟ್ 2025 ಇದೆ. ಟ್ಯಾಕ್ಸ್ ವ್ಯಾಲಿಡ್ ಅಪ್ ಟು ಲೈಫ್ ಟೈಮ್ ಅಂತ ಇದೆ. ಇನ್ಶೂರೆನ್ಸ್ ವ್ಯಾಲಿಡ್ ಬಂದ್ಬಿಟ್ಟು 22 ಆಗಸ್ಟ್ ಇದೆ. PUCC ಅಂತ ಅಂದ್ರೆ ಎಮಿಷನ್ ಐತೆ. ಇದು ಎಮಿಷನ್ ಬಂದ್ಬಿಟ್ಟು ತೋರ್ಸೋದಿಲ್ಲ, ಅದು ನಾವು ಹೊರಗಡೆನೆ ನಾವು ಚೆಕ್ ಮಾಡ್ಕೊಂಡು ಹೊರಗಡೆ ಮಾಡಿಸ್ಕೋಬೇಕಾಗುತ್ತೆ ಆಯ್ತಾ. ಎಮಿಷನ್ ಟೆಸ್ಟಿಂಗ್ ಬಂದ್ಬಿಟ್ಟು ಹೊರಗಡೆ ಮಾಡಿಸ್ಕೋಬೇಕಾಗುತ್ತೆ, ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಅಪ್ಡೇಟ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರನೇ ಅಪ್ಡೇಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಒಂದು ವರ್ಷವರೆಗೂ ಮಾತ್ರನೇ ಅಪ್ಡೇಟ್ ಆಗಿರುತ್ತೆ. ಅದಾದ್ಮೇಲೆ ನಾವೇ ಏನ್ ಮಾಡ್ಬೇಕಾಗುತ್ತೆ, ಹೊರಗಡೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಂಡು ಅದೊಂದು ಸ್ಲಿಪ್ ಇಟ್ಕೋಬೇಕು. ಅದಿಲ್ಲ ಅಂತಂದ್ರೂ ಕೂಡ 2,000 ರೂಪಾಯಿ ಫೈನ್ ಹಾಕ್ತಾರೆ. ಸೊ ಅದ್ರ ಜೊತೆಗೇನೆ ಇಲ್ಲಿ ನೋಡ್ಬೋದು ಪರ್ಮಿಟ್ ವ್ಯಾಲಿಡ್ ಅಂತ, ಸರಿನಾ. ಪರ್ಮಿಟ್ ಇಲ್ಲ ಅಂತಂದ್ರೆ, ಒಂದ್ ವೇಳೆ ನಿಮ್ ಗಾಡಿಗೆ ಪರ್ಮಿಟ್ ಇಲ್ಲ ಅಂತಂದ್ರೆ ಇಲ್ಲಿ ಪರ್ಮಿಟ್ ವ್ಯಾಲಿಡ್ ಅಪ್ ಟು ಅಂತ ತೋರ್ಸೋದಿಲ್ಲ. ನನ್ನ ಗಾಡಿಗೆ ಪರ್ಮಿಟ್ ಇದೆ ಆಯ್ತಾ, 2029 ಇದೆ ವ್ಯಾಲಿಡ್ ಅಂತ ಅನ್ಬಿಟ್ಟು. 2029ಗೆ ನಾನು ರಿನ್ಯೂ ಮಾಡ್ಕೋಬೇಕು, ಸರಿನಾ. ಇದಿಷ್ಟೇ ಡೀಟೇಲ್ಸ್, ಇದೊಂದು ನೀವು ಚೆಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ ಗಾಡಿಗಳಿಗೆ ಈಸಿಯಾಗಿ ನಿಮ್ ಗಾಡಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲ ಅನ್ನೋದನ್ನ ನೀವು ಆರಾಮಾಗಿ ಕಂಡಿಡ್ಕೋಬಹುದು. ಸೊ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಎಂ ಪರಿವಾಹನ ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒಂದು ಆಟೋಗೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ರೆ ಸಾಕು. ಸಾರಿ, ಈ ಸ್ಕ್ರೀನ್ ಮೇಲೆ ಈ ಗಾಜ್ ಹೊಡೆದೋಗಿದೆ, ಅದಕ್ಕೆ ಕ್ಷಮಿಸಿ. ಯಾಕಂತಂದ್ರೆ ಇಲ್ಲಿ ಇಟ್ಕೊಂತೀವಲ್ಲ, ಇದು ಟಚ್ ಆಗಿ ಹೊಡೆದೋಗಿದೆ, ಸರಿನಾ. ಸೊ ನೋಡ್ಬೋದು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ಇಲ್ಲಿ ಗಂಟ ನೀವೆಲ್ಲ ಡೀಟೇಲ್ಸ್ ಚೆಕ್ ಮಾಡ್ಬಿಟ್ಟೆ ಮಾಡಿದ್ರೆ ಸಾಕು. ನಿಮ್ ಗಾಡಿಗೆ ಎಲ್ಲ ಪಕ್ಕ ಇದೆ ಅಂತ ಅಂದ್ಬಿಟ್ಟು. ಇದು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಈ ತರ ಇರಬೇಕು, ಅಪ್ ಟು ಡೇಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಹಿಂಗಿರ್ಬೇಕಾಗುತ್ತೆ ಆಯ್ತಾ. ರಿಜಿಸ್ಟ್ರೇಷನ್, ಫಿಟ್ನೆಸ್, ಟ್ಯಾಕ್ಸ್, ಇನ್ಶೂರೆನ್ಸ್, PUC ವ್ಯಾಲಿಡ್. PUC ಅಂತ ಅಂದ್ರೆ ಅದು ಪೊಲ್ಯೂಷನ್, ನಾನು ಅವಾಗ್ಲೇ ಹೇಳ್ದಂಗೆ ಅದನ್ನ ಹೊರಗಡೆ ಮಾಡಿಸ್ಕೋಬೇಕಾಗುತ್ತೆ. 1 ವರ್ಷ ವರ್ಗು ಮಾತ್ರನೇ ಇಲ್ಲಿ ನ್ಯೂ 4S ಅಂತ ತೋರಿಸುತ್ತೆ, ಸರಿನಾ. ಸೊ ಪರ್ಮಿಟ್ ವ್ಯಾಲಿಡ್ ಇಷ್ಟಿರುತ್ತೆ ಆಯ್ತಾ. ಈ ತರ ಇರಬೇಕು. ಈ ತರ ಇತ್ತು ಅಂದ್ರೆ ನಿಮ್ ಗಾಡಿ ಪಕ್ಕಾ ಇದೆ ಅಂತ. ಎಂ ಪರಿವಾಹನ್ ಅಪ್ಲಿಕೇಶನ್ ಏನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ನಿಮ್ ಗಾಡಿಗೆ ಇಷ್ಟು ಹೇಳದ್ನಲ್ಲ, ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು. ಇಷ್ಟು ತೋರಿಸ್ಬಿಟ್ರೆ, ಒಂದ್ ವೇಳೆ ಏನಾದ್ರು ನಿಮ್ದು ಹೊಸ ಗಾಡಿ ಆಗಿತ್ತು, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಯಾರಾದ್ರೂ ಫೈನಾನ್ಸರ್ ಹತ್ರ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಂದ್ರೆ ಡೀಲರ್ ಹತ್ರ ಇದೆ ಅಂತಂದ್ರೆ ಪೊಲೀಸ್ ಅವ್ರಿಗೆ ಇದನ್ನ ನೀವು ಓಪನ್ ಮಾಡ್ಬಿಟ್ಟು ಕೂಡ ತೋರಿಸಬಹುದು. ಇಷ್ಟು ತೋರಿಸಿದ್ರೆ ಸಾಕು, ಪೊಲೀಸ್ ಅವರು ಒಪ್ಕೊಂತಾರೆ, ಬಿಡ್ತಾರೆ ಆಯ್ತಾ. RTO ದವರಾಗ್ಲಿ ಪೊಲೀಸರಾಗ್ಲಿ ಅವ್ರಿಗೆ ಹೇಳಿ, ಸರ್ ಈ ತರ ಎಲ್ಲ ಇದೆ, ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದು ಫೈನಾನ್ಸರ್ ಹತ್ರ ಇದೆ,
ಇಲ್ಲ ಅಂತ ಅಂದ್ರೆ ಈ ತರ ಬ್ಯಾಂಕ್ ಅವ್ರು ಇಟ್ಕೊಂಡಿದ್ರೆ ಡೀಲರ್ ಹತ್ರ ಇದೆ, ಇಲ್ಲಾಂದ್ರೆ ಹೊಸ ಗಾಡಿ ಸರ್ ಇನ್ನೂ ಬಂದಿಲ್ಲ ಅಂತ ನೀವು ತೋರಿಸ್ಕೊಂಡು ಆರಾಮಾಗಿ ಗಾಡಿನ ಡ್ಯೂಟಿ ಅಂದ್ರೆ ಗಾಡಿ ಓಡಿಸ್ಕೋಬಹುದು, ಡ್ಯೂಟಿ ಮಾಡ್ಬೋದು. ಅದ್ರ ಜೊತೆಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಇರುವಂತಹ ಕನ್ಫ್ಯೂಷನ್ ಡಿ ಎಲ್ ಬಗ್ಗೆ. ಸರಿನಾ, ಡಿ ಎಲ್ ಅಲ್ಲಿ ಬ್ಯಾಡ್ಜ್ ಇರಬೇಕಾ ಅಂತ ಅಂದ್ಬಿಟ್ಟು ನೋಡಿ, ಇವಾಗ ಬರೀ 4 ವೀಲ್ ಡಿ ಎಲ್ ಇತ್ತು ಅಂತ ಅಂದ್ರೆ ನೀವು ಅಪ್ ಟು MGB ವರ್ಗು ಓಡಿಸಬಹುದು, ಮೀಡಿಯಂ ಗೂಡ್ಸ್ ವೆಹಿಕಲ್. ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಈಗ 4 ವೀಲ್ ಕಾರ್ ಲೈಸೆನ್ಸ್ ಅಲ್ಲಿ 4 ವೀಲರ್ ಲೈಸೆನ್ಸ್ ಅಲ್ಲಿ ನೀವು ಕಾರ್ ಓಡಿಸ್ಕೋಬಹುದು, ಕ್ಯಾಬ್ ಓಡಿಸ್ಕೋಬಹುದು, TT ಓಡಿಸ್ಕೋಬಹುದು, MGB ಮೀಡಿಯಂ ಗೂಡ್ಸ್ ವೆಹಿಕಲ್ ಟೆಂಪೋ ಬರುತ್ತಲ್ವ ಅದು ಓಡಿಸ್ಕೋಬಹುದು. ಆಮೇಲೆ ಹೆವಿ ಗಾಡಿ ಆಗೋದಿಲ್ಲ ಆಯ್ತಾ, ಹೆವಿ ವೆಹಿಕಲ್ ಆಗಲ್ಲ, ಹೆವಿ ಪ್ಯಾಸೆಂಜರ್ ವೆಹಿಕಲ್ ಆಗೋದಿಲ್ಲ, ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಕೂಡ ಆಗೋದಿಲ್ಲ. MGB 6 ವೀಲ್ ವರ್ಗು ಓಡಿಸ್ಕೋಬಹುದು. ಓಕೆ, ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಇದು ಟಾಟಾದೊಂದು ಹೇಳ್ಬಿಡ್ತೀನಿ, 12 ಆಯ್ತಾ, 7 ಟನ್ ಪಾಸಿಂಗ್ ಮೇಲೆವರೆಗೂ 8 ಟನ್ ಪಾಸಿಂಗ್ ವರ್ಗು ಓಡಿಸ್ಬೋದು, ಅದ್ರ ಮೇಲೆ ಓಡಿಸೋಕೆ ಆಗೋದಿಲ್ಲ ನಮ್ಮ ಈ 4 ವೀಲ್ DL ಅಲ್ಲಿ ಇರುವಂತದ್ದು. ಮತ್ತೆ ಬ್ಯಾಡ್ಜ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಯಾವ ತರ ಅಂತಂದ್ರೆ ಸರ್ ಇದ್ರಲ್ಲಿ ಒಂದ್ರಲ್ಲಿ ಕ್ಯಾಬ್ ಅಂತ ತೋರಿಸುತ್ತೆ, ಒಂದ್ರಲ್ಲಿ AR ಅಂತ ತೋರಿಸ್ತದೆ, ಒಂದು ಬಂದ್ಬಿಟ್ಟು ಈ ತರ ಪ್ರೈವೇಟ್ ಅಂತ ಅಂದ್ಬಿಟ್ಟು. ಸೊ 4-5 ತರ ಇದೆ DL ಅಲ್ಲೇನೆ ಅವ್ರು ಬ್ಯಾಡ್ಜ್ ಕೊಡ್ತಿರೋದು. ಇವಾಗ ಮುಂಚೆ ಎಲ್ಲ ಬಂದ್ಬಿಟ್ಟು AR ಅಂತ ಅಂದ್ರೆ ಆಟೋ ರಿಕ್ಷಾ ಬ್ಯಾಡ್ಜ್ ಅಂತ ಬರ್ತಿದೆ ಆಯ್ತಾ, AR ಅಂದ್ರೆ ಆಟೋ ರಿಕ್ಷಾ ಅಂತ ಅಂದ್ಬಿಟ್ಟು, ಕ್ಯಾಬ್ ಅಂತಂದ್ರೆ ಕ್ಯಾಬ್ ಬ್ಯಾಡ್ಜ್. ಹಾಗೆ ತುಂಬಾ ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಕ್ಯಾಬ್ ಬ್ಯಾಡ್ಜ್ ಇತ್ತು ಅಂದ್ರೆ ನಾವು ಇದನ್ನ ಪರ್ಮಿಟ್ ಮಾಡಿಸ್ಬೋದ ಅಂತ. ಎಸ್, ಅಫ್ಕೋರ್ಸ್ ನಿಮ್ಮ ಹತ್ರ ಕ್ಯಾಬ್ ಬ್ಯಾಡ್ಜ್ ಇದ್ರು ಕೂಡ ಪರ್ಮಿಟ್ ನ ಮಾಡಿಸ್ಕೋಬಹುದು, AR ಅಂತ ಬ್ಯಾಡ್ಜ್ ಇದ್ರು ಕೂಡ ಮಾಡಿಸ್ಕೋಬಹುದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದ್ 2 ತರ ಇದೆ, ಅದ್ರ ನೆನಪು ಆಗ್ತಿಲ್ಲ ನನಗೆ. ಸರಿನಾ, ಅದೆಲ್ಲ ಒಂದ್ 2-3 ತರ ಬ್ಯಾಡ್ಜ್ಗಳಿದಾವೆ. ಸೊ ಅದನ್ನ ಎಲ್ಲ ಇತ್ತು ಅಂದ್ರೆ ಯಾವ್ದೇ ತಲೆ ಕೆಡ್ಸ್ಕೊಳಂಗಿಲ್ಲ, ನೀವು ಆರಾಮಾಗಿ ಬ್ಯಾಡ್ಜ್ ನ ಮಾಡಿಸ್ಕೋಬೇಕಾಗುತ್ತೆ. ಗಾಡಿ ಓಡಿಸ್ಲಿಕ್ಕೆ, ಆಟೋ ಓಡಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಗೆ 3 ವೀಲರ್ ಲೈಸೆನ್ಸ್ ಇರ್ಲೇಬೇಕು ಅಂತ ಇಲ್ಲ, ಇದ್ರೆ ಒಳ್ಳೇದು, ಇಲ್ಲ ಅಂತಂದ್ರೂ ಕೂಡ ತೊಂದರೆ ಇಲ್ಲ, 4 ವೀಲ್ ಇತ್ತು ಅಂದ್ರೆ ಸಾಕು. ಆದರೆ ನಿಮ್ಮ ಹತ್ರ ಕಂಪಲ್ಸರಿ ನೀವು ಗಾಡಿ ತಗೊಂತ ಇದ್ರೆ ಆಯ್ತಾ, ಪರ್ಮಿಟ್ಗೋಸ್ಕರ ಬ್ಯಾಡ್ಜ್ ಬೇಕೇ ಬೇಕಾಗುತ್ತೆ ಆಯ್ತಾ, ಅದು ಕಂಪಲ್ಸರಿ ಇದೆ. ಯಾಕಂದ್ರೆ ಒಂದು ಗಾಡಿಗೆ ಒಂದು DL ಗೆ ಒಂದು ಪರ್ಮಿಟ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಮಾಡಿರೋಂಥದ್ದು. ಸೊ ಇಷ್ಟೇನೆ, ತುಂಬಾ ಕನ್ಫ್ಯೂಷನ್ ಆಗಕ್ ಹೋಗಬೇಡಿ. ಪರಿವಾಹನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ ಗಾಡಿ ನಂಬರ್ನ ಹಾಕಿ ಅಲ್ಲೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ನಾನು ಆವಾಗಲೇ ತೋರಿಸ್ನಲ್ಲ, ಆ ತರ ಎಲ್ಲ ತೋರಿಸ್ತು ಅಂತ ಅಂದ್ರೆ ಪಕ್ಕ ಇದೆ. ಇವಾಗ ಒಂದ್ ವೇಳೆ ಏನಾದ್ರು ನಿಮ್ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇಲ್ಲ ಅಂತಂದ್ರೆ ಅಲ್ಲೇ ತೋರಿಸುತ್ತೆ ಎಲ್ಲಿ ಗಂಟೆ ಇದೆ, ಯಾವ್ದು ಎಕ್ಸ್ಪೈರಿ ಆಗಿದೆ ಅನ್ನೋದೆಲ್ಲಾನು ತಿಳ್ಕೊಬಹುದು. ಅದ್ರ ಜೊತೆಗೇನೆ ನೀವು ಅಂದ್ರೆ ವರ್ಚುವಲ್ RC ಕೂಡ ನೀವು ಮಾಡ್ಕೋಬಹುದು ಆಯ್ತಾ. ಒಂದು ನಿಮ್ ಗಾಡಿ ನಂಬರ್ ಹಾಕಿ, ಇಂಜಿನ್ ನಂಬರ್ ಹಾಕಿ, ಚಾರ್ಸಿ ನಂಬರ್ ಹಾಕಿ, ಅಲ್ಲಿ ನೀವು ಒಂದು OTP ಕೊಟ್ರೆ ಸಾಕು, ನಿಮ್ ಗಾಡಿ ಡೀಟೇಲ್ಸ್ ಕೂಡ ಎಲ್ಲಾನು ತೋರಿಸ್ಕೊಡೋದು. ಒಂದ್ ವೇಳೆ ಏನಾದ್ರು RTOದವ್ರಾಗ್ಲಿ ಯಾರಾದ್ರೂ ಹಿಡಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ತೋರಿಸಿ ಅಂತಂದ್ರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀವು ಏನ್ ಮಾಡಿ ಇದನ್ನ ಪರಿವಾಹನಲ್ಲಿ ಏನ್ ತೋರಿಸುತ್ತಲ್ವಾ ಅದನ್ನೇ ತೋರಿಸ್ಬೋದು. ಸರ್ ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ ಅಂತ ನೋಡಿದ್ರು, ಅವ್ರಿಗೆ ತೋರಿಸಿದ್ರು ಕೂಡ ಅವ್ರು ಒಪ್ಕೋತಾರೆ. ಸರಿನಾ, ಇದನ್ನ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರವಾಗಿ ಚೆಕ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಅಫಿಷಿಯಲ್ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಇರುವಂತದ್ದು ಪರಿವಾಹನ್ ಅಪ್ಲಿಕೇಶನ್. RTOದವ್ರು ಯಾರೇ ಪೊಲೀಸರಾಗ್ಲಿ RTOದವರಾಗ್ಲಿ ಯಾರೇ ಕೇಳಿದ್ರು ಕೂಡ ನೀವು ಇದನ್ನ ಸಬ್ಮಿಟ್ ಮಾಡಿ ತೋರಿಸ್ಬೋದು. ನಿಮ್ ಡಾಕ್ಯುಮೆಂಟ್ಸ್ ಏನಾದ್ರು ಒಂದ್ ವೇಳೆ ಇವ್ರ ಹತ್ರ, ಬ್ಯಾಂಕ್ ಅವ್ರ ಹತ್ರ, ಫೈನಾನ್ಸರ್ ಹತ್ರ, ಇಲ್ಲ ಡೀಲರ್ ಹತ್ರ ಏನಾದ್ರು ಸಿಗಾಕೊಂಡಿದ್ರೆ ಇದನ್ನ ತೋರಿಸಿದ್ರು ಕೂಡ ಬಿಡ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇನೆ, ಜಾಸ್ತಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ. ಆಲ್ಮೋಸ್ಟ್ ಎಲ್ಲ ವಿಷಯನೂ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.